ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮ್ಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ಕೀರ್ತಿಮುಖ. ಜಲಂಧರ ಅಂತ ಒಬ್ಬ ಭಾರೀ ದುಷ್ಟನಾಗಿರೋ ರಾಕ್ಷಸ ಇರ್ತಾನೆ. ತುಂಬಾ ಬಲಶಾಲಿ, ಎಲ್ಲಾರ್ಗೂ ತೊಂದರೆ ಕೊಡ್ತಿರ್ತಾನೆ. ಅವನ್ಗೆ ಒಂದ್ಸಲ ಒಂದು ಯೋಚನೆ ಬರುತ್ತೆ, ನನ್ಗಿರೋ ಶಕ್ತಿಗೆ ಒಂದು ತುಂಬಾ ಸುಂದರವಾಗಿರೋ ಹೆಂಡತಿ ಬೇಕು. ಶಿವನ್ ಹೆಂಡತಿ ಪಾರ್ವತಿನೇ ಅದಕ್ಕೆ ಸರಿಯಾದ ಆಯ್ಕೆ ಅಂದ್ಬಿಟ್ಟು ಅವನ ಸ್ನೇಹಿತ ರಾಹು ಇರ್ತಾನೆ. ರಾಹುನ್ ಕರೆದು ಹೇಳ್ತಾನೆ, ಹೋಗು ಶಿವನ ಹತ್ರ ಹೋಗಿ ಪಾರ್ವತಿನ ಕರ್ಕೊಂಬಾ, ನಾನು ಮದುವೆ ಮಾಡ್ಕೋತೀನಿ ಪಾರ್ವತಿನ ಅಂತ. ಸರಿ, ರಾಹು ಹೋಗ್ತಾನೆ. ಶಿವನ ಹತ್ರ ಹೋಗ್ಬಿಟ್ಟು, ನನ್ನ ಮಿತ್ರ ಜಲಂಧರ ಇದ್ದಾನಲ್ಲ, ಅವನು ಇಡೀ ಬ್ರಹ್ಮಾಂಡಕ್ಕೆ ದೊಡ್ಡ ಬಲಶಾಲಿ, ಪಾರ್ವತಿನ ಕಳಿಸ್ಕೊಡು, ಅವ್ನು ಮದುವೆ ಮಾಡ್ಕೋಬೇಕಂತೆ ಅಂತಾನೆ. ಶಿವಂಗೆ ಕೋಪ ಬಂದ್ಬಿಡುತ್ತೆ. ಮೂರನೇ ಕಣ್ಣು ಹಿಂಗೆ ತೆಗೆದು ಹಾ ಅಂತಾನ, ಒಂದು ದೊಡ್ಡ ಸಿಂಹ ಬಂದ್ಬಿಡುತ್ತೆ. ಅಲ್ಲಿ ಸಿಂಹ ಬಂದು ರಾಹು ಮೇಲೆ ಎಗರಕ್ಕೆ ಸಿದ್ಧ ಆಗ್ಬಿಡುತ್ತೆ. ರಾಹು ಆ ಥರ ಸಿಂಹ ಮುಂಚೆ ನೋಡೇ ಇರಲ್ವಾ, ತುಂಬಾ ಭಯ ಆಗ್ಬಿಡುತ್ತೆ ಅವನಿಗೆ. ಅಯ್ಯೋ ಕಾಪಾಡು ಕಾಪಾಡು ಶಿವ, ನಾನು ತಪ್ಪು ಮಾಡಿಬಿಟ್ಟೆ, ಆ ಜಲಂಧರನ್ ಮಾತು ಕೇಳ್ಕೊಂಡು ಮೂರ್ಖತನ ಮಾಡದೆ ರಕ್ಷಿಸು ಅಂತ ಬೇಡ್ಕೋತಾನೆ. ಸರಿ, ಶಿವನ್ ಕರುಣೆ ಬರುತ್ತೆ, ಹೋಗು ಬದುಕು ಅಂತ ರಾಹುನ ಕಳಿಸ್ಬಿಡ್ತಾನೆ. ಈ ಸಿಂಹ ಕಾತ್ಕೊಂಡು ಕೂತಿತ್ತಲ್ಲ ಆಹಾರ ಸಿಗುತ್ತೆ ಅಂತ. ಸಿಂಹ ಕೇಳುತ್ತೆ ಶಿವನ, ಅಲ್ಲಪ್ಪ ನನ್ನನ್ನು ನೀನು ಸೃಷ್ಟಿ ಮಾಡಿಬಿಟ್ಟು ರಾಹುನ್ ತಿನ್ನು ಅಂತ ಹೇಳಿ ಇವಾಗ ಅವನಿಗೆ ಕ್ಷಮೆ ಕೊಟ್ಬಿಟ್ಟಿಯಲ್ಲ, ನನಗೆ ಹೊಟ್ಟೆ ಹಸಿತಾ ಇದೆ, ಏನ್ ಮಾಡ್ಲಿ ಅಂತ. ಶಿವಂಗ್ ನಗು ಬಂದ್ಬಿಡುತ್ತೆ. ಅವನು ತಮಾಷೆಯಾಗಿ ಹೇಳ್ತಾನೆ, ನೀನೇ ತಿನ್ಕೋ ಹೋಗು ಅಂತ. ಹಂಗಂದು ಹಿಂಗ್ ತಿರುಗಿ ಹಿಂಗ್ ನೋಡೋ ಅಷ್ಟರಲ್ಲಿ ಸಿಂಹ ಏನ್ ಮಾಡುತ್ತೆ, ತನ್ನನ್ ತಾನೇ ತಿನ್ಕೊಂಡ್ಬಿಡುತ್ತೆ. ಬಾಲ, ಕಾಲು, ಹೊಟ್ಟೆ ನೋಡೋ ಅಷ್ಟರಲ್ಲಿ ಬರೀ ಮುಖ ಉಳ್ಕೊಂಬಿಟ್ಟಿದೆ, ಇನ್ನೇನೂ ಇಲ್ಲ ಸಿಂಹದ್ದು. ಅವಾಗ ಶಿವಂಗೆ ಭಾರಿ ಸಂತೋಷ ಆಗ್ಬಿಡುತ್ತೆ. ನೀನೆಷ್ಟು ವಿಧೇಯ, ನಾನು ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತೀಯಾ, ಇನ್ಮೇಲಿಂದ ನಿನಗೆ ನಾನೊಂದು ವರ ಕೊಡ್ತೀನಿ. ಯಾವುದೇ ದೇವಸ್ಥಾನದ ಗೋಪುರದ ಮೇಲೂ ಅಥವಾ ಯಾವುದೇ ದೇವ್ರ ಪ್ರಭಾವಳಿ ಇದ್ರೂ ಅದ್ರ ಮೇಲ್ಭಾಗದಲ್ಲಿ ಯಾವಾಗ್ಲೂ ನಿನ್ ಮುಖ ಕಾಣಿಸ್ಬೇಕು. ಕೀರ್ತಿ ಮುಖ ಅಂತ ನಿನಗೆ ಹೆಸರು ಕೊಡ್ತೀನಿ ಇವತ್ತಿಂದ. ನೀನು ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತಾದಿಗಳಿಗಿರೋ ಕೆಟ್ಟ ಬುದ್ಧಿನೆಲ್ಲ ತಿಂದುಬಿಟ್ಟು ಅವ್ರನ್ನೆಲ್ಲ ಒಳ್ಳೆಯವ್ರನ್ನಾಗಿ ಮಾಡು ಅಂತ ವರ ಕೊಡ್ತಾನೆ. ಆವತ್ತಿಂದ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಪ್ರಭಾವಳಿನಲ್ಲಿ ಮೇಲ್ಭಾಗದಲ್ಲಿ ಒಂದು ಸಿಂಹದ ಮುಖ ಇರುತ್ತೆ. ಮುಂದಿನ ಸಲ ನೀವು ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೆ ನಮಸ್ಕಾರ ಹಾಕೋದ್ರ ಜೊತೆಗೆ ನಮ್ಮ ಕೀರ್ತಿ ಮುಖನ್ನು ನೋಡ್ಕೊಂಡು ಅವನಿಗೂ ಒಂದು ನಮಸ್ಕಾರ ಹಾಕಿ ನಮ್ಮ ಕೆಟ್ಟ ಬುದ್ಧಿನೆಲ್ಲ ನಾಶ ಮಾಡ್ಬಿಡಪ್ಪ ಅಂತ ಬೇಡ್ಕೊಂಡ್ಬನ್ನಿ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ಇನ್ನ ಒಂದು 4 ಜನ ಸ್ನೇಹಿತರ ಜೊತೆ ಇದನ್ನ ಹಂಚ್ಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಟಾಟಾ ಬಾಯ್.